ಹರಿ ಓಂ ನಮಸ್ತೆ. ಎಲ್ಲ ನನ್ನ ಆತ್ಮಬಂಧುಗಳಿಗೆ ಸ್ವಾತಿಯ ನಮಸ್ಕಾರ. 4th ಜಾನ್ವರಿ ನನಗೆ ತುಂಬ ವಿಶೇಷ ದಿನ. ನಾನು ಗೋಪಾಲ್ಸ್ ಟೀಮ್ನಲ್ಲಿ ವಾಲಂಟಿಯರಿಂಗ್ ಮಾಡ್ತೀನಿ. ಗೋಪಾಲ್ಸ್, ಗೋ ಅಂದರೆ ನಮ್ಮ ನಾಟಿ ಹಸುಗಳು, ಪಾಲ್ಸ್ ಅಂದರೆ ಫ್ರೆಂಡ್ಸ್. ಇದು ಒಂದು 10 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇರೋ ಸಂಸ್ಥೆ. ರಾಮಸುಬ್ರಹ್ಮಣ್ಯಂ ಅವರು ಒಂದು ವಿಷನ್ ಇಟ್ಕೊಂಡು ಶುರು ಮಾಡಿದ ಸಂಸ್ಥೆ. ಇದು 11ನೇ ವರ್ಷ. ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿರೋ ಕಬ್ಬನ್ ಪಾರ್ಕ್ನಲ್ಲಿ ವಾಕಥಾನ್ ಏರ್ಪಡಿಸಲಾಗಿತ್ತು. ಅದರಲ್ಲಿ ನನಗೆ ಸರ್ವ್ ಮಾಡೋ ಅವಕಾಶ ಸಿಕ್ತು. ಸೊ ವಾಲಂಟಿಯರಿಂಗ್ ಅನ್ನೋದು ನಮ್ಮ ಆತ್ಮಕ್ಕೆ ತುಂಬ ಸಂತೋಷ ಕೊಡುವಂಥ ಕೆಲಸ. ಯಾಕಂದರೆ ಸರ್ವಿಸ್, ಸ್ವಯಂ ಸೇವಕರಾಗಿ ಮಾಡೋದು ಅದು ಒಂದು ಉಪಕಾರ ಅಲ್ಲ, ಅದು ನಮ್ಮ ಕರ್ತವ್ಯ. ಯಾಕಂದರೆ ಯಾರೋ ಹಾಕಿದ ಹಣ್ಣು ಬಿಡೋ ಗಿಡಕ್ಕೆ ನಾವೇನೋ ದುಡ್ಡು ಕೊಡ್ತೀವಿ, ನಾವು ತಗೋತೀವಿ ಅಂತ ಹೇಳೋಕ್ಕಾಗಲ್ಲ. ಯಾರೋ ಹಾಕಿದ್ದಾರೆ, ಬೆಳೆದಿದ್ದಾರೆ, ನಾವು ತಗೋತಾ ಇದ್ದೀವಿ, ನಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಸೊ ಭಗವಂತ ಒಂದು ಅವಕಾಶ ಕೊಟ್ಟ. ನಾನು 3-4 ದಿನ ಅಲ್ಲಿದ್ದು ನನ್ನ ಕೈಲಿ ಏನಾಯಿತು, ಚಿಕ್ಕ ಪುಟ್ಟ ಸೇವೆ ಮಾಡೋಕ್ಕಾಯ್ತದ ಮಾಡಿದ್ವಿ. ಬಟ್ ಎಷ್ಟೇ ಚಾಲೆಂಜಸ್ ಇದ್ದರೂ ಅದನ್ನು ಎಷ್ಟು ಚೆನ್ನಾಗಿ ಆ ವಾಕಥಾನ್ ಆಯಿತು ಅಂದರೆ ಮೋರ್ ದೆನ್ 2000 ಪೀಪಲ್ ಬಂದಿದ್ರು. ನಮ್ಮದು ಯೂಟ್ಯೂಬ್ ಇದೆ ಗೋಪಾಲ್ಸ್ದು, ಅದನ್ನು ನೀವು ನೋಡಿ, ನಾನು ಇದರಲ್ಲಿ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಸೊ ಎಷ್ಟು ಜನ ಬಂದಿದ್ರು, ತುಂಬ ಗಣ್ಯರೆಲ್ಲ ಬಂದಿದ್ರು. ಜಗ್ಗೇಶ್ ಅವರು, ಝೋಹೋ ಕಂಪ್ನಿ ಓನರ್ ಬಂದಿದ್ರು ತಮಿಳ್ನಾಡಿಂದ, ಅವ್ರಿಗೂ ತುಂಬ ಖುಷಿ ಆಯಿತು. ಯಾಕಿದು ಮಾಡಬೇಕು, ನಾವೆಲ್ಲ ಬೆಂಗಳೂರಿಯನಾಗಲಿ, ನಾವು ಯಾವುದೇ ಭಾರತದ ಯಾವುದೇ ಊರಲ್ಲಿ ಇರಲಿ, ನಮ್ಮ ಎಲ್ಲರದು ಕರ್ತವ್ಯ. ಯಾಕಂದರೆ ನಮ್ಮ ಎಲ್ಲರಿಗೂ ಆರೋಗ್ಯ ಬೇಕು. ಆರೋಗ್ಯ ಬೇಕು ಅಂದರೆ ನಾಟಿ ಹಸು ಇರಲೇಬೇಕು. ಯಾಕಂದರೆ ನಾಟಿ ಹಸು ಬಂದಿರೋದೇ ನಮಗೋಸ್ಕರ. ಅದು ಬಂದಿದ್ದು ಯಾವಾಗ, ಸಮುದ್ರ ಮಂಥನ ಟೈಮ್ನಲ್ಲಿ. ಸೊ ನಮ್ಮ ಪೂರ್ವಜರು ಯಾವ ಕೋತಿ ಇದೆಲ್ಲ ಅಲ್ಲ, ಋಷಿ ಮುನಿಗಳು. ಸೊ ಯಾವಾಗ ಸಮುದ್ರ ಮಂಥನ ಆಯಿತು, ಆಗ ದೇವರು ಮತ್ತೆ ರಾಕ್ಷಸರು ಇಬ್ಬರಲ್ಲಿ ಮಂಥನ ಕಾಮಧೇನು. ಆ ಕಾಮಧೇನು ತಗೊಂಡಿದ್ದು ಋಷಿ ಮುನಿಗಳು. ಸೊ ಅವ್ರು ನಮ್ಮ ಪೂರ್ವಜರು. ಅದಕ್ಕೆ ನಮಗೆಲ್ಲ ಗೋತ್ರಗಳು ಋಷಿ ಮುನಿಗಳಿಂದ ಬರುತ್ತೆ. ಅಂತ ಕಾಮಧೇನು ಇವತ್ತು ನಮ್ಮ ಭಾರತದಲ್ಲಿ 100+. ಈಗ ನಾವು ನೋಡಿ, ಒಂದೊಂದು ಜಾಗದಲ್ಲಿ ಒಬ್ಬೊಬ್ರು ಇದ್ದೀವಿ. ನಾವು ನಾರ್ತ್ ಕಡೆ ಹೋದಾಗ ನಮ್ಮ ಗುಣಲಕ್ಷಣಗಳು, ಮುಖ ಲಕ್ಷಣ ಎಲ್ಲ ಬೇರೆ ಥರ ಇದೆ. ವೆಸ್ಟ್ ಕಡೆ ಹೋದಾಗ ಬೇರೆ ಥರ ಇದೆ. ಫುಲ್ ಡೌನ್ ಸೌತ್ ಕಡೆ ಹೋದಾಗ ಬೇರೆ ಥರ ಇದೆ. ಈಗ ನಾವು ಕರ್ನಾಟಕದಲ್ಲಿ ಇದ್ವಿ, ನಮ್ದು ಬೇರೆ ಥರ ಇದೆ. ಮಹಾರಾಷ್ಟ್ರದ ಬೇರೆ ಥರ ಇದೆ. ಮುಖ ಲಕ್ಷಣಗಳು ಹೇಗೆ ಬೇರೆ ಬೇರೆ ಥರ ಇದೆ, ಆ ಜಾಗ ಆ ಪರಿಸರ ಹೊಂದೋ ಹಾಗೆ ಹಸುಗಳೂ ಅಷ್ಟೇ. ಸೊ ನಮ್ಮ ಹತ್ರ 100ಗಿಂತಲೂ ಜಾಸ್ತಿ ತಳಿಗಳಿತ್ತು. ಆದರೆ ಇವತ್ತು 30-35 ಉಳಿದಿದೆ. ನಾವು ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡಲಿಲ್ಲ ಅಂದರೆ ಹೇಗಾಗುತ್ತೆ ಹೇಳಿ. ಅದಕ್ಕೆ ನಾವು ಸಿಟಿ ಪೀಪಲ್ಲು ಈ ಥರ ಒಂದು ಕಾರ್ಯಕ್ರಮಗಳಿಗೆ, ಈ ಥರ ಕಾರ್ಯಕ್ರಮಗಳು ನಿಮ್ಮ ಜಾಗದಲ್ಲೂ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಇದು ಒಂದು ವಾಲಂಟಿಯರ್ ಆರ್ಗನೈಸೇಷನ್. ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ದುಡಿತಾ ಇದೆ. ಆದರೆ ಇದಕ್ಕೆ ಎಲ್ಲಾನು ಸ್ಪಾನ್ಸರ್ಸ್ ಮತ್ತು ಎಲ್ಲರನ್ನೂ ಸೇರಿಸ್ಕೊಂಡು ಮಾಡುವಂಥ ಕೆಲಸ. ಸೊ ನಾವು ಸಿಟಿ ಪೀಪಲ್ ಈ ಥರ ಪ್ರೋಗ್ರಾಮ್ಸ್ಗೆಲ್ಲ ಒಂದು ಅಟೆಂಡ್ ಮಾಡೋದಲ್ಲದೆ, ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ಳೋದ್ರಿಂದ ಒಂದು ನನ್ನ ಆರೋಗ್ಯ ಚೆನ್ನಾಗಿರುತ್ತೆ, ನನ್ನ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ, ನನ್ನ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಜೀವನದಲ್ಲಿ ಇನ್ನೇನು ಬೇಕು ಹೇಳಿ. ನಾವೆಷ್ಟೇ ದುಡಿದ್ರು, ಕೋಟಿಗಟ್ಟಲೆ ಮಾಡಿದ್ರು ನಾವು ಬೆಡ್ಡಲ್ಲಿ ಇದ್ಬಿಟ್ರೆ ಏನು ಪ್ರಯೋಜನ? ಒಂದು ಟೈಮಲ್ಲಿ 1 ಸೆಕೆಂಡಲ್ಲಿ ಉಸಿರು ಹೋಗ್ಬಿಟ್ರೆ ಏನು ಪ್ರಯೋಜನ? ಬಟ್ ಅದೇ ಹಸು ಇದ್ದರೆ ಎಂತಹ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಆಗುತ್ತೆ. ಇವತ್ತು ಫಾರಿನಲ್ಲಿ ಕಡ್ಲಿಂಗ್ ಅಂತ ಮಾಡ್ತಾ ಇದ್ದಾರೆ. ಹಸುನ ಹೋಗಿ ಮುಟ್ಟಿಸ್ತಾ ಇದ್ರೆ ಅದಕ್ಕೊಂದಷ್ಟು ದುಡ್ಡು ಕೊಡ್ತಾರೆ. ನಮ್ಮ ದೇಶದಲ್ಲಿ ಭಗವಂತ ಅಷ್ಟು ಚೆನ್ನಾಗಿ ಕೊಟ್ಟಿರೋದನ್ನ ನಾವಿವತ್ತು ತುಂಬ ನೋವಿನ ಅಂಚಿನಲ್ಲಿದೆ. ಆದರೆ ಪ್ರಯತ್ನಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನಾನು ಅದರಲ್ಲಿ ಇದ್ದೀನ. ಈಗ ನೀವು ನಂದು ಇದನ್ನು ಕೇಳಿಸ್ಕೊತಾ ಇದ್ದೀರಾ. ನಾನೇನು ಮಾಡಬಹುದು? ನಾನು ಸಿಟಿಲಿ ಇದ್ದೀನಪ್ಪ, ನಮ್ಮದೇ ಕೆಲಸಗಳು ಬೇಕಾದಷ್ಟಿದೆ, ಕರೆಕ್ಟು. ಆದರೆ ಅದನ್ನ ಉಳಿಸ್ತಾ ಇರೋರ ಜೊತೆ ನಾವು ಸೇರ್ಬೋದಲ್ವಾ? ನಮ್ಮದು ಗೋ ಸಂಡೇ ಅಂತ ಕೂಡ ನಡೆಯುತ್ತೆ ಪ್ರತಿ ಭಾನುವಾರ. ನೀವು ವಿ ಗೋಪಾಲ್ಸ್ ಅಂತ ಅಂದ್ಬಿಟ್ಟು ನಮ್ಮದು ವೆಬ್ಸೈಟ್ಗೆಲ್ಲ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಬರುತ್ತೆ. ಅದರಲ್ಲಿ ನಾವು ಗೋಪಾಲ್ಸ್ ಅಂತ ಅಂದ್ಬಿಟ್ಟಿದ್ದು. ಮತ್ತು ನಮ್ಮದು ಗೋ ಚೇತನ ಅಂತ ಹಳ್ಳಿಗಳ ಜೊತೆ ಕನೆಕ್ಟ್ ಮಾಡಿಬಿಟ್ಟು. ಯಾಕಂದರೆ ನೋಡಿ, ನಾವು ಸಿಟಿಲಿರೋರು ಮಾಡೋಕ್ಕಾಗಲ್ಲ, ಆದರೆ ನಮಗೆ ಎಲ್ಲರಿಗೂ ಆರೋಗ್ಯ ಬೇಕೇ ಬೇಕು. ಇವತ್ತು ತುಂಬ ರೇಡಿಯೇಷನ್ಸ್ ನಡೀತಾ ಇದೆ. ಸೊ ನಾವು ಸಿಟಿಲಿರೋರು ಬಂದ್ಬಿಟ್ಟು ಗೋ ಪ್ರಾಡಕ್ಟ್ಸ್, ಈಗ ನೋಡಿ ನಾನು ಇದು ಮಾಲೆ ಹಾಕ್ಕೊಂಡಿರೋದು ಎಷ್ಟೋ ಜನಕ್ಕೆ ರುದ್ರಾಕ್ಷ ಅಂತ ಅನ್ನಿಸ್ಬೋದು, ಬಟ್ ಇದು ನಾಟಿ ಹಸು ಸೆಗಣಿಯಿಂದ ಮಾಡಿರುವಂಥ ಮಾಲೆ. ಸೊ ರೇಡಿಯೇಷನ್ಸ್ ತುಂಬ, ವೈಬ್ರೇಷನ್ಸ್ ಕಡಿಮೆ ಆಗುತ್ತೆ. ಮತ್ತು ನೆಗೆಟಿವಿಟಿ ನಮ್ಮ ಸೈಡಲ್ಲಿ ಬರೋದೆಲ್ಲ ನಮಗೆ ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಯಾಕಂದರೆ ಹಸು ಇದ್ದಾಗ ನಿಮಗೆ ಗೊತ್ತಿದೆ, ಯಾರ್ಯಾರಿಗೆ ಈಗ ಒಂದು 50-60 ವರ್ಷ ಅಥವಾ ತಂದೆ ತಾಯಿನ ತಾತನೆಲ್ಲ ಕೇಳಿದ್ರೆ, ಅಯ್ಯೋ ನಮ್ಮ ಮನೇಲೆಲ್ಲ ನಾಟಿ ಹಸು ಇತ್ತು. ಇವತ್ತು ತುಂಬ ಜನ ಮನೇಲಿದೆ ಹೇಳ್ತಾರೆ ನಾನು ಮಾತಾಡ್ಬೇಕಾರೆ. ಸೊ ಅವ್ರೇನಂತಾರೆ, ನಮ್ಮ ಮನೇಲಿ ಈ ಥರ ಇದೆ. ಬಟ್ ಏನಾದರೂ ಮನೆ ಓನರ್ಗೆ ತೊಂದರೆ ಬಂದರೆ ಆ ಹಸು ಅದ್ರ ಮೇಲೆ ತಗೊಳ್ತಾ ಇತ್ತು. ಆ ಡಿಫಿಕಲ್ಟೀಸ್ನ ಅದು ತನ್ನ ಮೇಲೆ ತಗೊಂಡು ಓನರ್ನ ಉಳಿಸ್ಕೋತಾ ಇತ್ತು. ಆ ಥರ ಪ್ರಾಣಿನೂ ಅಲ್ಲ ಅದು, ಆ್ಯಕ್ಚುಲಿ ಭಗವಂತನ ಕೃಪೆ ನಮ್ಮ ಮೇಲೆ. ಹಾಗೇನೆ ಇದು ರೇಡಿಯೇಷನ್ ಚಿಪ್, ಈ ಥರ ತುಂಬ ಗೋಶಾಲೆಗಳು ಮಾಡ್ತಾರೆ. ಇದನ್ನ ಮೊಬೈಲ್ಗೆ ಅಂಟಿಸೋದ್ರಿಂದ ನಮ್ಮ ರೇಡಿಯೇಷನ್ಸ್ ವೈಬ್ರೇಷನ್ ಕಡಿಮೆ ಆಗುತ್ತೆ ನಮಗೆ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ.
ಈ ಥರ ಸುಮಾರು ತೋರಣ ಆಗಲಿ, ದೀಪ ಆಗಲಿ, ರಾಖಿ ಆಗಲಿ, ಸುಮಾರು ಪ್ರಾಡಕ್ಟ್ಸ್, ಸುಮಾರು ಗೋಶಾಲೆಗಳು ಮಾಡ್ತಾ ಇದೆ. ನಾವು ಅದನ್ನ ಗಿಫ್ಟ್ಸ್ ಕೊಡೋದ್ರಿಂದ, ನಾವು ಆ ಥರ ಗೋಸಂಡೆ, ನಮ್ಮ ಗೋಸಂಡೆ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡೋದ್ರಿಂದ, ನಿಯರ್ ಬೈ ಇರೋ ಗೋಶಾಲೆಗೆ ರೆಗ್ಯುಲರ್ ಆಗಿ ಹೋಗೋದ್ರಿಂದ, ನಿಮ್ದೇನಾದ್ರೂ ಕಾರ್ಯಕ್ರಮಗಳಿದ್ರೆ ಕೆಲವೊಂದು ಗೋಶಾಲೆಗಳು ಆ ರೀತಿ ಅರೇಂಜ್ಮೆಂಟ್ಸ್ ಇದೆ. ಇಲ್ಲೇ ರಾಮಹಳ್ಳಿ ಹತ್ರ ದೊಡ್ಡಾಳದ ಮರದ ಹತ್ರ ಒಂದು ಗೋಶಾಲೆ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ನಾಮಕರಣ ಪ್ರೋಗ್ರಾಮ್ ಆಗಲಿ, ಸೀಮಂತದ ಪ್ರೋಗ್ರಾಮ್ ಆಗಲಿ ಅಂತ ಜಾಗದಲ್ಲಿ ಮಾಡಿದಾಗ ಅದು ಎಷ್ಟು ಚೆನ್ನಾಗಿರುತ್ತೆ. ಒಂದು ಎಂಗೇಜ್ಮೆಂಟ್ ಆಗಲಿ, ಈ ಥರ ನೀವು ಮನೆ ಏನೋ ಒಂದು ಕಾರ್ಯಕ್ರಮಗಳನ್ನ ಅಂತ ಜಾಗದಲ್ಲಿ ಮಾಡಿದಾಗ ಅಲ್ಲಿ ಅಡುಗೆ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲದಕ್ಕೂ ಇದೆ. ಅವರು ಚಾರ್ಜ್ ಕೂಡ ಮಾಡೋದಿಲ್ಲ. ಈ ಥರ ಸುಮಾರು ಇದೆ. ನಾವು ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಟ್ ಆಗಬೇಕು. ಯಾಕಂದರೆ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ. ಆರೋಗ್ಯ ಉಳಿಬೇಕು ಅಂದರೆ ನಾಟಿ ಹಸು ಉಳಿಲೇಬೇಕು. ಫಾರಿನಲ್ಲಿ ಕ್ರೋರ್ಸ್ ಆಫ್ ರುಪೀಸಲ್ಲಿ ಸೇಲ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಡೈಲಿ ಕಸಾಯಿಖಾನೆಗೆ ಹೋಗ್ತಾ ಇದೆ. ಅದು ಹೋಗಬಾರ್ದು ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ಅಟ್ಲೀಸ್ಟ್ ನಮ್ಮ ಮನೆಗೆ ಪ್ರಾಡಕ್ಟ್ಸ್ ತೊಗೊಳೋದ್ರಿಂದ, ಗಿಫ್ಟ್ಸ್ ಕೊಡೋದ್ರಿಂದ, ಈ ಥರ ಗೋ ಸಂಡೆ, ಈ ಥರ ಗೋಚೇತನ, ಈ ಥರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ, ಗೋಪಾಲಿಸಿದಂಥ ವಾಲಂಟ್ರಿಂಗ್ ಟೀಮ್ನಲ್ಲಿ ಜೋಡಿಸ್ಕೊಳ್ಳೋದ್ರಿಂದ ತುಂಬ ನಮ್ಮನ್ನು ನಾವು ಉಳಿಸ್ಕೋಬಹುದು. ಧನ್ಯವಾದ ಇಷ್ಟೊತ್ತು ಕೇಳಿಸ್ಕೊಂಡಿದ್ದಕ್ಕೆ. ಒಂದು ಹೆಜ್ಜೆ, ನಾನು ಯಾವಾಗಲೂ ಹೇಳ್ತೀನಿ, ಒಂದೇ ಒಂದು ಹೆಜ್ಜೆ ನಾಟಿ ಹಸು ಕಡೆ ಬನ್ನಿ, ಸಸ್ಟೈನೇಬಿಲಿಟಿ ಕಡೆ ಬನ್ನಿ, ಹೀಲ್ ಕಡೆ ಬನ್ನಿ. ಆಗ ಆರೋಗ್ಯ ಇದ್ರೇನೆ ಭಾಗ್ಯ. ಸೊ ಧೈರ್ಯಂ ಸರ್ವತ್ರ ಸಾಧನಂ. ಜೀವನ ತುಂಬ ಚೆನ್ನಾಗಿದೆ. ನಾವು ಒಂದು ಹೆಜ್ಜೆ ಇಡೋದ್ರಿಂದ ಎಲ್ಲಾನು ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.